ನಮಸ್ತೆ, ನಾನು ಆರಾಧ್ಯ ಮಳೆಬೆಟ್ಟು. ಇವತ್ತು ನಮ್ಮ ಕೈತೋಟವನ್ನು ತೋರಿಸ್ತೇನೆ. ಅಲ್ಲಿ ನೋಡಿ ಹರಿವೆ ಎಷ್ಟು ಚಂದಾಗಿ ಹಸಿರಾಗಿ ಆಗಿದೆ ನೋಡಿ, ದೊಡ್ಡ ಆಗಿದೆ. ಮತ್ತೆ ಇಲ್ಲಿ ನೋಡಿ ಉದ್ದ ಬದನೆ, ಇಲ್ಲಿ ನೋಡಿ ಕೆಂಪು ಬೆಂಡೆ, ಕೆಂಪಾಗಿ ಆಗಿದೆ. ಇಲ್ಲಿ ನೋಡಿ ಬಿಳಿ ಬೆಂಡೆ, ಬಿಳಿಯಾಗಿ ಆಗಿದೆ. ಮತ್ತೆ ಇಲ್ಲಿ ನೋಡಿ ಮಾಡ ಹಾಗಲ, ಇದ್ರ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಮಾಡ ಹಾಗಲದ ಬಗ್ಗೆ. ಇದು ಗಂಡು ಹೂ ನೋಡಿ, ನಾನು ತೆಗಿತೇನೆ. ಇದು ಗಂಡು ಹೂ, ಇದು ಹೆಣ್ಣು ಹೂ. ಇದ್ರಲ್ಲಿ ಕಾಯಿ ಆಗ್ತದೆ, ಇದ್ರಲ್ಲಿ ಕಾಯಿ ಆಗುದಿಲ್ಲ. ಕಟ್ ಮಾಡ್ಲಿಕ್ಕಿಲ್ಲ ಹೆಣ್ಣು ಹೂವನ್ನು. ಇದು ಕಾಯಿ ಉಂಟಲ್ಲ, ಇದಕ್ಕೆ ಒಂದು ಹೂ ಉಂಟು, ಅದಕ್ಕೆ ಇದ್ರೆ ಮಾತ್ರ ಅದು ಕಾಯಿ ಆಗುದು. ಇದಕ್ಕೆ ಮಧ್ಯದಕ್ಕೆ ಆಗ್ಬಾರ್ದು. ಇದು ಹೆಣ್ಣು ಹೂವಿಗೆ, ಈಗ ಗಂಡು ಹೂವಿಗೆ ಇದು ಪರಾಗಸ್ಪರ್ಶ ಮಾಡ್ತೇನೆ ನೋಡಿ. ನಾನು ಇದಕ್ಕೆ ಸಹ ಮಾಡ್ಬೋದು, 5ಕ್ಕೆ ಸಹ ಮಾಡ್ಬೋದು. ನಾವು ಪರಾಗಸ್ಪರ್ಶ ಮಾಡ್ಬೋದು. ಗಂಡು ಹೂ ಮತ್ತೆ ಹೆಣ್ಣು ಹೂ ಎರಡು ಸಹ ಒಂದೇ ದಿನ ಒಟ್ಟಿಗೆ ಆಗ್ಬೇಕು, ಇಲ್ಲಾಂದ್ರೆ ಇದು ಪರಾಗಸ್ಪರ್ಶ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ನಾವು ಮಾಡಿದ್ದೇವೆ, ಹಾಗೆ ಇಲ್ಲಿ ಈ ತರ ಎಲ್ಲ ಕಾಯಿಗಳಾಗಿದೆ ನೋಡಿ, ತುಂಬಾ ಆಗಿದೆ. ಇಲ್ಲಿ ಆಚೆ ಕಡೆ ಎಲ್ಲ ಆಗಿದೆ. ನೀವು ನಮ್ಮ ಕೈತೋಟವನ್ನೆಲ್ಲ ನೋಡಿದ್ರಲ್ಲ, ಇದನ್ನು ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ ನಮ್ಮ ಮನೆಗೆ ಬನ್ನಿ, ಚಿಕ್ಕ ಎಲ್ಲ ಮಾಹಿತಿಯನ್ನೆಲ್ಲ ಕೊಡ್ತಾರೆ. ನೀವು ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಿಕ್ಕ ಯಾರು ಗೊತ್ತುಂಟಾ, ಅವರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಳೆಬೆಟ್ಟು ಅಂತ ಹೇಳ್ತಾರಲ್ಲ, ಅವರೇ ನನ್ನ ಚಿಕ್ಕ.